ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ಈಗ ನಾವು 7ನೇ ತರಗತಿಯ 1ನೇ ಅಧ್ಯಾಯದ 15 ಮತ್ತು 16ನೇ ಪುಟದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹುಡುಕೋಣ. ಇಲ್ಲಿ 4 ಮುಖ್ಯ ಬಾಕ್ಸುಗಳ ಸರಣಿಗಳನ್ನು ಕೊಟ್ಟಿದ್ದಾರೆ. ಅದರ ವಿನ್ಯಾಸಗಳನ್ನು ನಾವು ಕಂಡುಹಿಡಿದು ಪೂರ್ಣಗೊಳಿಸಬೇಕು. 11 × 11 121, 111 × 111 12320. ಇಲ್ಲಿ ನೋಡಿ, ನೀವು ಈ ಒಂದು ಹೆಚ್ಚಾದಂತೆ ಉತ್ತರದಲ್ಲಿ ನೋಡಿ 1ರಿಂದ ಎಣಿಕೆ ಸಂಖ್ಯೆಗಳು ಏರಿಕೆಯವರೆಗೆ ಹೋಗಿ ಆಮೇಲೆ ಅಲ್ಲಿಂದ ಇಳಿಕೆ ಆಗುತ್ತವೆ. ಈ ರೀತಿಯ ವಿನ್ಯಾಸ ಮುಂದುವರಿಯುವುದನ್ನು ನೀವು ನೋಡಬಹುದು. ಇಲ್ಲಿ 4 ಒಂದುಗಳಿದ್ದಾಗ ಮಧ್ಯದಲ್ಲಿ 4, ಆಮೇಲೆ ಪುನಃ ಸಂಖ್ಯೆಗಳು ಏರಿಕೆ ಮತ್ತು ಇಳಿಕೆ ಆಗುವುದನ್ನು ನೀವಿಲ್ಲಿ ಗಮನಿಸಬಹುದು. 2ನೇ ಬಾಕ್ಸಿನಲ್ಲಿರುವ ವಿನ್ಯಾಸವನ್ನು ನೋಡಿ. ಈ ವಿನ್ಯಾಸದಲ್ಲಿ 4 ಎಂಬ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುವುದನ್ನು ನಾವು ನೋಡಬಹುದು. 4, 2 ಸಂಖ್ಯೆಗಳು ಹೆಚ್ಚಾಗುತ್ತವೆ. 3ನೇ ಬಾಕ್ಸಿನ ವಿನ್ಯಾಸವನ್ನು ನೋಡಿ. ಇಲ್ಲಿ ಉತ್ತರಗಳಲ್ಲಿ 1 ಮತ್ತು 5 ಎಂಬ ಸಂಖ್ಯೆಯು ಹೆಚ್ಚಾಗುತ್ತಾ ಹೋಗುತ್ತಿದೆ. 4ನೇ ಬಾಕ್ಸಿನಲ್ಲಿರುವ ಉತ್ತರಗಳನ್ನು ನೋಡಿ. ಇಲ್ಲಿ ನೋಡಿ, ಸಮ ಸಂಖ್ಯೆಯಲ್ಲಿ ಮಧ್ಯದ ಸಂಖ್ಯೆಯು ಏರಿಕೆಯಾಗುವುದನ್ನು ಗಮನಿಸಬಹುದು. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸೋಣ. ಗುಣಿಸಿದ 2 ಸಂಖ್ಯೆಗಳಿಂದ ಪಡೆದ ಗುಣಲಬ್ಧದಲ್ಲಿನ ಅಂಕಿಗಳನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಗುಣಲಬ್ಧವನ್ನು ಗಮನಿಸಿ. ಗುಣಿಸಿದ ಸಂಖ್ಯೆಗಳು ಮತ್ತು ಅವುಗಳ ಗುಣಲಬ್ಧದಲ್ಲಿನ ಅಂಕಿಗಳಿಗೆ ಯಾವುದಾದರೂ ಸಂಬಂಧವಿದೆಯೇ? ಹೌದು, ಖಂಡಿತವಾಗಿಯೂ ಸಂಬಂಧವಿದೆ. ಯಾವುದೇ 2 ಸಂಖ್ಯೆಗಳನ್ನು ಗುಣಿಸಿದಾಗ ಬರುವ ಗುಣಲಬ್ಧದಲ್ಲಿನ ಒಟ್ಟು ಅಂಕಿಗಳ ಸಂಖ್ಯೆಯು ಆ 2 ಸಂಖ್ಯೆಗಳಲ್ಲಿರುವ ಒಟ್ಟು ಅಂಕಿಗಳ ಮೊತ್ತಕ್ಕೆ ಸಮನಾಗಿರುತ್ತವೆ ಅಥವಾ ಅದಕ್ಕಿಂತ ಒಂದು ಸಂಖ್ಯೆ ಕಡಿಮೆಯಾಗಿರುತ್ತದೆ. ಈಗ ನೀವು ಮೇಲಿನ ಈ 103 × 103 ಈ ಉದಾಹರಣೆಯನ್ನು ತೆಕ್ಕೊಂಡ್ರೆ 103 ಮತ್ತು 103 ಇಲ್ಲಿ ಒಟ್ಟು 6 ಅಂಕಿಗಳಿವೆ. ಉತ್ತರದಲ್ಲಿ ಕೂಡ 10,609. ಈ ಉತ್ತರದಲ್ಲಿ ಕೂಡ ಇಲ್ಲಿ 5 ಅಂಕಿಗಳಿವೆ. ಅಂದರೆ 6ಕ್ಕಿಂತ 1 ಕಡಿಮೆ ಇದೆ. ಕೆಲವೊಮ್ಮೆ 6ಕ್ಕಿಂತ ಕೊಟ್ಟಿರುವ ಸಂಖ್ಯೆಗಿಂತ 1 ಕಡಿಮೆ ಇರುತ್ತವೆ ಅಥವಾ ಆ ಅಂಕಿಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡು ಅಂಕಿಯ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಯ ಸಂಖ್ಯೆಯಾಗಿರುತ್ತದೆ ಎಂದು ರೋಷಿ ಹೇಳುತ್ತಾಳೆ. ಅವಳು ಹೇಳಿದ್ದು ಸರಿಯೇ? ಹೌದು, ರೋಷಿ ಹೇಳಿದ್ದು ಸಂಪೂರ್ಣವಾಗಿ ಸರಿಯಾಗಿದೆ. ಈಗ ನೀವಿಲ್ಲಿ 2 ಅಂಕಿಯ ಗುಣಲಬ್ಧದ ಉದಾಹರಣೆಯನ್ನು ತೆಗೆದುಕೊಂಡರೆ ಈ ಸಂಖ್ಯೆಯನ್ನು ನೋಡಿ, 11 × 11. ಇಲ್ಲಿ ಉತ್ತರವು 3 ಅಂಕಿಯ ಸಂಖ್ಯೆಯಾಗಿದೆ. ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ, 66 × 61. ಇಲ್ಲಿ ಉತ್ತರವು 4 ಅಂಕಿಯ ಸಂಖ್ಯೆಯಾಗಿದೆ. ಹಾಗಾಗಿ ನಾವು 2 ಅಂಕಿಯ ಗುಣಲಬ್ಧವು 2 ಅಂಕಿಯ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಯ ಸಂಖ್ಯೆಯಾಗಿರುತ್ತದೆ ಎಂದು ಹೇಳಬಹುದು. 3ನೇ ಪ್ರಶ್ನೆಯನ್ನು ನೋಡೋಣ. ರೋಷಿಯ ಹೇಳಿಕೆ ಸರಿಯೆಂದು ಹೇಳಲು 2 ಅಂಕಿ ಸಂಖ್ಯೆಗಳ ಸಾಧ್ಯವಿರುವ ಎಲ್ಲ ಗುಣಲಬ್ಧಗಳನ್ನು ಪ್ರಯತ್ನಿಸಿ ನೋಡಬೇಕೇ ಅಥವಾ ಇನ್ಯಾವುದಾದರೂ ಉತ್ತಮವಾದ ಮಾರ್ಗವಿದೆಯೇ? ಈಗ ನಾವು ಎಲ್ಲ ಸಂಖ್ಯೆಗಳನ್ನು ಗುಣಿಸಿ ನೋಡುವ ಅಗತ್ಯವಿಲ್ಲ. ಇದಕ್ಕೆ ಅತ್ಯಂತ ಸುಲಭವಾದ ಮಾರ್ಗವೆಂದರೆ
ಮೊದಲು ನಾವು ಅತ್ಯಂತ ಚಿಕ್ಕ 2 ಅಂಕಿಗಳ ಸಂಖ್ಯೆಯನ್ನು ಗುಣಿಸುವುದು. ಇಲ್ಲಿ ನಾವು 2 ಅಂಕೆ ಅತಿ ಚಿಕ್ಕ ಸಂಖ್ಯೆ ಅಂದರೆ 10. 10 ಗುಣಿಸು 10 ಮಾಡಿದಾಗ 100 ಬಂತು. ಗುಣಲಬ್ಧವು 100. ಇದು 3 ಅಂಕಿಯ ಸಂಖ್ಯೆ ಆಗಿದೆ. ಇನ್ನು ಅತ್ಯಂತ ದೊಡ್ಡ 2 ಅಂಕಿಗಳ ಸಂಖ್ಯೆಯನ್ನು ಗುಣಿಸುವುದು. ಅತ್ಯಂತ ದೊಡ್ಡ 2 ಅಂಕಿಗಳ ಸಂಖ್ಯೆ 99. 99 ಗುಣಿಸು 99 ಮಾಡಿದಾಗ ನಮಗೆ ಇಲ್ಲಿ ಗುಣಲಬ್ಧವು 4 ಅಂಕಿಯ ಸಂಖ್ಯೆ ದೊರೆಯಿತು. ಇದರಿಂದ ನಾವೇನು ಹೇಳಬಹುದು? ಯಾವುದೇ 2 ಅಂಕೆಯ ಸಂಖ್ಯೆಗಳ ಗುಣಲಬ್ಧವು 100ರಿಂದ 9801 ನಡುವೆ ಇರುವುದು. ಆದುದರಿಂದ ಅದು 3 ಅಥವಾ 4 ಅಂಕಿಯೇ ಆಗಿರುತ್ತದೆ ಎಂದು ನಾವು ಸುಲಭವಾಗಿ ತೀರ್ಮಾನಿಸಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 3 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 4 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ? ಉತ್ತರ ಇಲ್ಲ, ದೊರೆಯುವುದಿಲ್ಲ. ಯಾಕೆಂದರೆ ಅತ್ಯಂತ ಚಿಕ್ಕ 3 ಅಂಕಿಯ ಸಂಖ್ಯೆಗಳ ಗುಣಲಬ್ಧವೇ 100 ಗುಣಿಸು 100 ಸಮ 10,000 ಆಗಿದೆ. ಇದು 5 ಅಂಕಿಯ ಸಂಖ್ಯೆಯಾಗಿದೆ. ಆದ್ದರಿಂದ 2 3 ಅಂಕಿಯ ಸಂಖ್ಯೆಗಳನ್ನು ಗುಣಿಸಿದಾಗ ಕನಿಷ್ಠ 5 ಅಂಕಿ ಅಥವಾ ಗರಿಷ್ಠ 6 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ ಹೊರತು 4 ಅಂಕಿಯ ಸಂಖ್ಯೆ ದೊರೆಯಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 5 ಅಂಕಿಯ ಸಂಖ್ಯೆ ದೊರೆಯುತ್ತದೆಯೇ? ಹೌದು, ದೊರೆಯಬಹುದು. ಈಗ ಉದಾಹರಣೆಗೆ ಅತ್ಯಂತ ಚಿಕ್ಕ 4 ಅಂಕಿಯ ಸಂಖ್ಯೆ 1000 ಮತ್ತು 2 ಅಂಕಿಯ ಸಂಖ್ಯೆ 10 ಆಗಿದೆ. ಇವುಗಳ ಗುಣಲಬ್ಧ 1000 ಗುಣಿಸು 10 ಸಮ 10,000. ಇದು 5 ಅಂಕಿಯ ಸಂಖ್ಯೆ ಆಗಿದೆ. ಆದ್ದರಿಂದ ಇದು ಸಾಧ್ಯವಿದೆ. 4 ಅಂಕಿಯ ಒಂದು ಸಂಖ್ಯೆಯನ್ನು ಮತ್ತೊಂದು 2 ಅಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ 5 ಅಂಕಿಯ ಸಂಖ್ಯೆ ದೊರೆಯುತ್ತದೆ. ಈಗ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಕೋಷ್ಟಕದಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಕೆಳಗಿನ ಗುಣಾಕಾರದ ಹೇಳಿಕೆಗಳನ್ನು ಗಮನಿಸಿ ಕೋಷ್ಟಕದ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಇಲ್ಲಿ ನೋಡಿ, ಒಂದಂಕಿಯ ಸಂಖ್ಯೆಯನ್ನು ಒಂದಂಕಿಯ ಸಂಖ್ಯೆಯಿಂದ ಗುಣಿಸಿದಾಗ ಗುಣಲಬ್ಧದಲ್ಲಿ ಬರುವಂತಹ ಕನಿಷ್ಠ ಅಂಕಿಗಳು 1 ಅಂಕೆ ಆಗಿರುತ್ತದೆ. ಗರಿಷ್ಠ ಅಂಕಿ 2 ಅಂಕೆ ಆಗಿರುತ್ತದೆ. ಅದೇ ರೀತಿ ನೀವು ಉಳಿದ ಸಂಖ್ಯೆಗಳನ್ನು ಗಮನಿಸಿ. ಇದಕ್ಕೆ ಒಂದು ನಿಯಮವಿದೆ, ಸೂತ್ರ. ಈಗ ನಾವು m ಅಂಕಿಗಳ ಸಂಖ್ಯೆ ಮತ್ತು n ಅಂಕಿಗಳ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಗುಣಲಬ್ಧದಲ್ಲಿ ಗರಿಷ್ಠ ಅಂಕಿಗಳ ಸಂಖ್ಯೆ m ಕೂಡಿಸು n ಆಗಿರುತ್ತದೆ. ಕನಿಷ್ಠ ಅಂಕಿಗಳ ಸಂಖ್ಯೆ m ಕೂಡಿಸು n ಕಳೆ 1 ಆಗಿರುತ್ತದೆ. ಅಂದರೆ ಗರಿಷ್ಠ ಅಂಕಿಗಳ ಸಂಖ್ಯೆಗಿಂತ 1 ಕಡಿಮೆ ಇರುತ್ತದೆ ಕನಿಷ್ಠ ಅಂಕಿಗಳು. ಈಗ ಇಲ್ಲಿ ನೀವು 5 ಅಂಕಿಯ ಸಂಖ್ಯೆ ಮತ್ತು 5 ಅಂಕಿಯ ಸಂಖ್ಯೆಯನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧದಲ್ಲಿ ಗರಿಷ್ಠ ಅಂಕಿಗಳು 10 ಅಂಕಿಗಳಿರುತ್ತವೆ. 5 ಕೂಡಿಸು 5 ಸಮ 10. 10ಕ್ಕಿಂತ 1 ಕಡಿಮೆ ಮಾಡಿದರೆ 9 ಅಂಕಿ. ಇದು ಕನಿಷ್ಠ ಅಂಕಿ ಆಗಿರುತ್ತದೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.